ನಮಸ್ತೆ. 27ನೇ ತಾರೀಕು ಡಿಸೆಂಬರ್ ತಿಂಗಳು 2024 ಶುಕ್ರವಾರ, ಕೃಷ್ಣ ಪಕ್ಷ. ಈ ದಿನದ ವಿಶೇಷಗಳನ್ನ ನೋಡೋಣ. ದ್ವಾದಶಿ ಅನ್ನುವ ತಿಥಿ ರಾತ್ರಿ 2 ಗಂಟೆ 26 ನಿಮಿಷ 43 ಸೆಕೆಂಡ್ವರೆಗಿದೆ. ವಿಶಾಖ ನಕ್ಷತ್ರ ಇವತ್ತು ಬೆಳಗ್ಗೆಯಿಂದ ರಾತ್ರಿ 8 ಗಂಟೆ 28 ನಿಮಿಷ 19 ಸೆಕೆಂಡ್ವರೆಗಿದೆ. ವಿಶಾಖ ನಕ್ಷತ್ರ ಇರುವವರೆಗೂ ಅಂದರೆ ರಾತ್ರಿ 8 ಗಂಟೆ 28 ನಿಮಿಷ 19 ಸೆಕೆಂಡಿನ ಮೇಲೆ ಬೇರೆ ನಕ್ಷತ್ರ ಅನುರಾಧ. ಅಲ್ಲಿಯವರೆಗೂ ಕಾರ್ಯಸಿದ್ಧಿ ಉಂಟು, ಕುಲವೃದ್ಧಿ ಉಂಟು. ಆನಂತರವೂ ಶುಭವಾಗಿದೆ. ಹಾಗಾಗಿ ಇವತ್ತಿನ ನಕ್ಷತ್ರ ಶುಭಕರವಾಗಿದೆ, ದೋಷಗಳು ಕಡಿಮೆ. ಮತ್ತು ಇವತ್ತಿನ ಬೇರೆ ವಿಷಯಗಳನ್ನ ನೋಡೋಕ್ಕೆ ಹೋದರೆ, ಸೂರ್ಯೋದಯ ಇವತ್ತು 6 ಗಂಟೆ 40 ನಿಮಿಷಕ್ಕೆ, ಸೂರ್ಯ ಅಸ್ತಮಾನ ಸಂಜೆ 6 ಗಂಟೆ 2 ನಿಮಿಷ. ಇವತ್ತಿನ 2 ತಿಥಿ ಇದೆ, ದ್ವಾದಶಿ ಮತ್ತು ತ್ರಯೋದಶಿ. ಈ ನಕ್ಷತ್ರದ ಪ್ರಕಾರನೂ ತಿಥಿಯ ಪ್ರಕಾರನೂ ಯೋಗಗಳು ಶುಭವಾಗಿರೋದರಿಂದ ದೋಷವಿಲ್ಲ. ಆದರೆ ಧನುರ್ಮಾಸ ಅನ್ನೋದನ್ನು ನೋಡ್ಕೊಳ್ಳಿ. ನಕ್ಷತ್ರ ಪಾದಗಳನ್ನು ನೋಡಿಬಿಡೋಣ. ಇವತ್ತು ತುಲಾರಾಶಿ ಇದೆ. ಯಾಕೆಂತಂದರೆ ತುಲಾರಾಶಿ ಮಧ್ಯಾಹ್ನ 1 ಗಂಟೆ 57 ನಿಮಿಷವರೆಗೆ ಮಾತ್ರನೇ. ಆನಂತರ ಬರೋದು ವೃಶ್ಚಿಕ ರಾಶಿ. 6:40 ಬೆಳಗ್ಗೆಯಿಂದ 7:23ವರೆಗೂ ವಿಶಾಖ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 1:57ವರೆಗೂ ವಿಶಾಖ ನಕ್ಷತ್ರ 3ನೇ ಪಾದ. ಇಲ್ಲಿಯವರೆಗೂ ತುಲಾರಾಶಿ. ಮಧ್ಯಾಹ್ನ 1:57 ನಂತರ ರಾತ್ರಿ 8:28ವರೆಗೂ ವಿಶಾಖ ನಕ್ಷತ್ರ 4ನೇ ಪಾದ, ವೃಶ್ಚಿಕ ರಾಶಿ. ಇಷ್ಟಕ್ಕೆ ವಿಶಾಖ ನಕ್ಷತ್ರವೇ ಮುಗೀತದೆ. ರಾತ್ರಿ 8:28 ಮೇಲೆ 2 ಗಂಟೆ 58 ನಿಮಿಷ ಅಂತಂದರೆ ಲೇಟ್ ನೈಟ್. ಅಲ್ಲಿಯವರೆಗೂ ಅನುರಾಧ ನಕ್ಷತ್ರ 1ನೇ ಪಾದ. ಇದಾದ ನಂತರ ಅಂದರೆ 2 ಗಂಟೆ 58 ನಿಮಿಷದ ಮೇಲೆ ಅನುರಾಧ ನಕ್ಷತ್ರ 2ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಅನುರಾಧ ನಕ್ಷತ್ರವಿದೆ. ಆದ್ದರಿಂದಾಗಿ ನಾಳೆಯ ಅನುರಾಧ ನಕ್ಷತ್ರ ರಾತ್ರಿ ಅಂತಂದರೆ 10 ಗಂಟೆ 13 ನಿಮಿಷದವರೆಗಿದೆ. ಈ ರೀತಿಯಾದ ಇವತ್ತಿನ ದಿನ ಮತ್ತೆ ಬರುತ್ತೀವಿ. ಇವತ್ತಿರುವ ವಿಶೇಷಗಳಲ್ಲಿ 100% ಕೆಟ್ಟೋದು, 100% ಒಳ್ಳೆಯದು ಅಂತ ನಾವು ವಿಂಗಡಿಸಿ ನೋಡಿಕೊಳ್ಳೋಣ. ಇದರಲ್ಲಿ 100% ಕೆಟ್ಟೋದ್ರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಒಳ್ಳೆಯ ಟೈಮಲ್ಲಿ ಪ್ರಾರಂಭ ಮಾಡಿರುವಂಥದ್ದನ್ನು ಹಾಗೆ ನಡೆಸ್ಕೊಂಡು ಹೋಗೋದರಲ್ಲಿ ತೊಂದರೆ ಇಲ್ಲ. ಇವತ್ತು ಮೀನರಾಶಿಯವರಿಗೆ ಚಂದ್ರಾಷ್ಟಮ ಉಂಟು 6:40ರಿಂದ ಮಧ್ಯಾಹ್ನ 1:57ವರೆಗೂ. ಮತ್ತು ರೆಗ್ಯುಲರ್ ಆಗಿ ಪ್ರತಿಯೊಬ್ಬರಿಗೂ 8:56ರಿಂದ 9:42ವರೆಗೂ ದುರ್ಮುಹೂರ್ತವಿದೆ. ಸೇಮ್ ಟೈಮಲ್ಲೇ ತೊಂದರೆಗಳು ಬೇರೆ ರೀತಿ ಇದೆಯಾ ಅಂತಂದರೆ ಆ ಸಮಯದಲ್ಲಿ ಬೇರೆ ಏನೂ ಇಲ್ಲ. ಆದರೆ 9:53ರಿಂದ 11:35ವರೆಗೂ ಚೋರ ಪಂಚಕ. ಇನ್ನೂ ಚೋರ ಪಂಚಕ ಮುಗಿದಿಲ್ಲ. 10:56 ಮೇಲೆ 12:21ವರೆಗೂ ರಾಹುಕಾಲ. ಈ ಚೋರ ಪಂಚಕಕ್ಕೆ ಬೇಕಾದರೆ ಪರಿಹಾರವಿದೆ. ಮತ್ತು 12:44ರಿಂದ ಮಧ್ಯಾಹ್ನ 1:29ವರೆಗೂ ಒಂದು ದುರ್ಮುಹೂರ್ತ. ಮಧ್ಯಾಹ್ನ 1:57ರಿಂದ ಮೇಷರಾಶಿಯವರಿಗೆ ಚಂದ್ರಾಷ್ಟಮ ಸ್ಟಾರ್ಟ್ ಆಗುತ್ತದೆ. ಮಧ್ಯಾಹ್ನ 3:11ರಿಂದ ಸಂಜೆ 4:37ವರೆಗೂ ಯಮಗಂಡ ಕಾಲವಿದೆ. ರಾತ್ರಿ 9:26ರಿಂದ 11:29 ರಾತ್ರಿಯವರೆಗೂ ಅಂದರೆ PM ಮೃತ್ಯು ಪಂಚಕವಿದೆ. ಮತ್ತು ಮಧ್ಯರಾತ್ರಿ 12 ಗಂಟೆ 46 ನಿಮಿಷದಿಂದ 2 ಗಂಟೆ 29 ನಿಮಿಷ ರಾತ್ರಿ ಅಂದರೆ AM ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಅದೇ ಸಮಯದಲ್ಲಿ ಲೇಟ್ ನೈಟಲ್ಲಿ ಅಂದರೆ ರಾತ್ರಿಯಲ್ಲಿ 3 ಗಂಟೆ 31 ನಿಮಿಷದಿಂದ ಬೆಳಗಿನ ಜಾವ 5:05ವರೆಗೂ ವಿಷಕಾಲವಿದೆ. ಬೆಳಗಿನ ಜಾವ 5:05 ನಂತರ ಶುಭವಾಗಿದೆ. ಈಗ 100% ಶುಭವಾಗಿರುವಂಥ ಸಮಯಗಳನ್ನ ನೋಡಿಕೊಳ್ಳೋಣ. ಬೆಳಿಗ್ಗೆ 6:40ರಿಂದ 8:54 ಶುಭಕರವಾಗಿದೆ. 9:44ರಿಂದ 9:50ವರೆಗೂ ಇದು ಇನ್ನೊಂದು ರೀತಿಯಾದ ಶುಭ ಸಮಯವೇ. 12:33ರಿಂದ ಅಂದರೆ 12:42ವರೆಗೂ ಇದು ಒಂದು ಶುಭ ಸಮಯ. ಮಧ್ಯಾಹ್ನ 1:31ರಿಂದ 3 ಗಂಟೆ 9 ನಿಮಿಷದವರೆಗೂ ಇದರಲ್ಲೂ ಶುಭ ಕಾರ್ಯಗಳಾಗಿದೆ, ಶುಭ ಸಮಯವಾಗಿದೆ. ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು.
ಸಂಜೆ 4:39 ರಾತ್ರಿ 9:24ವರೆಗೂ ಶುಭವಾದ ಸಮಯವಿದೆ. ಅದೇ ಸಮಯದಲ್ಲಿ ರಾತ್ರಿ 11:31 ಮೇಲೆ ರಾತ್ರಿ 12:44ವರೆಗೂ ಶುಭವಾಗಿದೆ. ರಾತ್ರಿ 2:31 ಮೇಲೆ 3:29ವರೆಗೂ ಶುಭವಾಗಿದೆ. ಕೊನೆಯಲ್ಲಿ ಒಂದು ಸಮಯ 5:07 ಮೇಲೆ ಶುಭವಾಗಿದೆ. ಆದ್ದರಿಂದ ಇವತ್ತಿನ ಬ್ರಹ್ಮ ಮುಹೂರ್ತ ಶುಭಕರವಾಗಿದೆಯಾ ಅಂತ ನೋಡ್ಕೋದ್ರೆ ಬೆಳಗಿನ ಜಾವದಿಂದ ಶುಭವಾಗಿದೆ. ಅಂತಂದರೆ ಸರಿಯಾಗಿ ಹೇಳಬೇಕು ಅಂತಂದರೆ ನಾವು ಹೇಳಿದಂಥ ಒಳ್ಳೆಯ ಸಮಯ ಈ ಸಮಯದಲ್ಲಿ ಇರೋದರಿಂದ, ಅಂದರೆ ಬೆಳಗಿನ ಜಾವದಿಂದ ಇರೋದರಿಂದ ಆ ಸಮಯವನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ರಹ್ಮ ಮುಹೂರ್ತ ಅಂತ ನಾವು ತಗೋಬೋದು. ಯಾಕೆಂತಂದರೆ 5:07 ಮೇಲೇ ಎಲ್ಲವೂ ಶುಭವಾಗುತ್ತದೆ. ಹೀಗೆ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನ ಮಧ್ಯಾಹ್ನ 1:57ವರೆಗೂ ಟೆನ್ಷನ್ ಇದೆ, ಟೆನ್ಷನ್ ಬಿಡಬೇಕು. ಆ ನಂತರನೇ ಶುಭಕರವಾಗಿದೆ ನಿಮಗೆ ಅಂತಂದರೆ ಆ ರೀತಿಯಾಗಿ ಆಮೇಲೆ ವಿಶಾಖ ನಕ್ಷತ್ರವೇ ಇದೆ ಮಧ್ಯಾಹ್ನ 1:57 ಮೇಲೆ. ಆದರೆ ಅದು 4ನೇ ಪಾದ, ಸ್ವಲ್ಪ ಇರುತ್ತದೆ. ಆದರೂ ಆರೋಗ್ಯದ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕು. BP ತೊಂದರೆಗಳಿಲ್ಲದೆ ನೋಡ್ಕೊಳ್ಳಿ. ಹಾಗಾಗಿ ಇವತ್ತಿನ ದಿನಪೂರ್ತಿ ಹೇಳಿಕೊಳ್ಳುವಂತೆ ಇಲ್ಲ. ಭರಣಿ ನಕ್ಷತ್ರ ಮೇಷರಾಶಿ ಅನುಕೂಲವಿದೆ, ಸುಖ ಅಭಿವೃದ್ಧಿ ಇದೆ. ಇದು ರಾತ್ರಿ 8:28ವರೆಗೂ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ಇವತ್ತು ಪ್ರತ್ಯೇಕ ತಾರೀಖ ಇದೆ, ಅಂದರೆ ರಾತ್ರಿ 8:28ವರೆಗೂ. ಆದ್ದರಿಂದಾಗಿ ಶುಭಕರವಾಗಿಲ್ಲ. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಪ್ರತ್ಯೇಕ ತಾರೆ, ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟವಾಗಿದೆ, ಆದ್ದರಿಂದ ಶುಭವಾಗಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಕ್ಷೇಮವಿದೆ, ಶತ್ರುನಾಶವೂ ಇದೆ. ಇದೆಲ್ಲ ಇವತ್ತು, ಆದ್ದರಿಂದಾಗಿ ರಾತ್ರಿಯವರೆಗೂ ಶುಭಕರವಾಗಿದೆ. ಇದು ಈ ನಕ್ಷತ್ರದವರಿಗೆ, ಅಂದರೆ ರೋಹಿಣಿ ನಕ್ಷತ್ರದವರಿಗೆ. ನಂತರ ನೋಡುವಂಥದ್ದು ಏನು ಅಂದರೆ ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಏಟು ಗಾಯಗಳು ಈ ಥರ ತೊಂದರೆಗಳಿದ್ದರೂ ಶತ್ರು ಕಾಟವಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಏಟು ಗಾಯಗಳು, ಕಾರ್ಯ ವಿಘ್ನವೆಲ್ಲ ಉಂಟು, ಆದ್ದರಿಂದ ಶುಭಕರವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ತಿದೆ, ಹೆಚ್ಚಿನ ವರಮಾನಕ್ಕೂ ದಾರಿ ಉಂಟು. ಹಣಕಾಸಿನ ವಿಷಯದಲ್ಲಿ ತೃಪ್ತಿ ಆಗುವಂತೆ ಇದೆ, ಆದ್ದರಿಂದ ಅಷ್ಟೊಂದು ತೊಂದರೆಗಳು ಅಂತ ಏನೂ ಇಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3 ಪಾದಗಳು, ಜನ್ಮತಾರೆಯಾಗಿರೋದ್ರಿಂದ ಪಕ್ಷಿ ಪ್ರಾಣಿಗಳಿಗೆ ಮೇವಾಗ್ಬೋದು, ಯಾರಿಗಾದ್ರೂ ಸಹಾಯ ಮಾಡಬಹುದು ನಮ್ಮಿಂದ ಆಗದಷ್ಟು. ನಂತರ ನೋಡುವಂಥದ್ದು ಏನು ಅಂತಂದರೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ, ಜನ್ಮತಾರೇನೇ. ಸ್ವಲ್ಪ ಆರೋಗ್ಯದ ಕಡೆ ಮಾತ್ರ ಗಮನ ಕೊಟ್ಟರೆ ಸಾಕಾಗುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರ ತಾರೆಯಾಗಿ ಪರರಿಂದ, ಮಿತ್ರರಿಂದ ಅಥವಾ ನಮಗೆ ತಿಳಿದವರಿಂದ ಖಂಡಿತ ಸಹಾಯ ಸಿಗ್ತದೆ. ಹಿರಿಯರ ಆಶೀರ್ವಾದ ಪಡೆದು ನಿಮ್ಮ ಕಾರ್ಯಗಳನ್ನು ಮಾಡಿ ಅನುಕೂಲಕರವಾಗಿರುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರತಾರೆ ಇದೆ, ಆದ್ದರಿಂದ ಶುಭಕರವಾಗಿದೆ. ನಂತರ ನೋಡುವಂಥದ್ದು ಮಕ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಉಂಟು, ಆದರೆ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲ, ದ್ರವ್ಯ ಲಾಭ ಎಲ್ಲ ರೀತಿಯಲ್ಲಿ ಇವತ್ತು ಶುಭವಾಗಿದೆ. ಆದ್ದರಿಂದಾಗಿ ಶುಭ ದಿನ ಅಂತ ತಿಳ್ಕೊಬೋದು. ಆದರೂ ಮುಹೂರ್ತ ಕಾರ್ಯಗಳಿಲ್ಲ, ಯಾಕೆಂತಂದರೆ ಧನುರ್ಮಾಸ ಇದು ಎಲ್ರಿಗೂ ಗೊತ್ತಿರುತ್ತದೆ, ಆದರೂ ಆಗಾಗ ಹೇಳ್ಕೊಳ್ತೀವಿ. ಉತ್ತರ ನಕ್ಷತ್ರ ಸಿಂಹರಾಶಿ ಪ್ರತ್ಯೇಕ ತಾರೆ, ಕಾರ್ಯಗಳಲ್ಲಿ ಸಕ್ಸಸ್ ಅನ್ನೋದು 0% ಇದೆ, ಆದ್ದರಿಂದ ಹೆಚ್ಚಿದೆ, ಗಮನ ಕೊಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ತಾರೆ, ಧನಹಾನಿ, ಹಾಗಾಗಿ ಮಧ್ಯಾಹ್ನದವರೆಗೂ ಖಂಡಿತವಾಗಿ ಶುಭವಾಗಿಲ್ಲ. ಆಮೇಲೆ ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಖಂಡಿತ ಕ್ಷೇಮ ಉಂಟು, ಧನಹಾನಿಯೂ ಉಂಟು. ಆ ನಂತರ ಕ್ಷೇಮವೂ ಲಾಭವೂ ಇದೆ, ಅಂದರೆ ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ, 2 ಗಂಟೆ ಮೇಲೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ವಿಪತ್ತು ಉಂಟು, ಧನಹಾನಿ ಉಂಟು, ಹೆಚ್ಚಿನ ವ್ಯಯಗಳು ಉಂಟಾಗುತ್ತದೆ, ನೋಡಿಕೊಂಡು ಹುಷಾರಾಗಿರಿ. ಇದೆಲ್ಲ ಇವತ್ತು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಪರವಾಗಿಲ್ಲ, ಲಾಭಕ್ಕೇನು ತೊಂದರೆಗಳಿಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ ಏಟು ಗಾಯಗಳು, ಆದರೂ ಆರೋಗ್ಯ ಅಭಿವೃದ್ಧಿ ಉಂಟು. ಮಧ್ಯಾಹ್ನದ ಮೇಲೆ ವಿಪತ್ತಿದೆ, ಧನಹಾನಿಯೂ ಇದೆ, ಬೇಡದೇ ಇರೋ ಖರ್ಚುಗಳು ಬಂದು ಸೇರುತ್ತದೆ, ನೋಡಿಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಪತ್, ಶರೀರ, ಆರೋಗ್ಯ ಎಲ್ಲ ರೀತಿಯಲ್ಲೂ ಶುಭಕರವಾಗಿರೋದರಿಂದ ಈ ಸಮಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ ಜನ್ಮತಾರೆ, ಶರೀರ, ಆರೋಗ್ಯ ಎಲ್ಲವೂ ಕೂಡಿ ಬಂದಿರುವ ದಿನವಿದು, ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಜನ್ಮತಾರೆ, ಧನ ವ್ಯಯ ಉಂಟು, ವ್ಯಯವನ್ನು ದೂರ ಮಾಡಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ
ಖಂಡಿತವಾಗಿ ಶುಭಕರವಾಗಿದೆ. ಹಿರಿಯರ ಆಶೀರ್ವಾದ ಪಡ್ಕೊಂಡು ನಿಮ್ಮ ಕಾರ್ಯಗಳು ದಿನನಿತ್ಯ ಕಾರ್ಯಗಳಾದರೂ ಅದನ್ನು ಮಾಡುತ್ತಾ ಹೋಗಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ವ್ಯಯ ಇಂಥದ್ದೆಲ್ಲ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಇದೆ, ಆದರೂ ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ತಾನೇ ಬರುವಂಥದ್ದನ್ನು ಅನುಭವಿಸಬಹುದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವ ದಿನವಿದು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ್ತಾರೆ, ಆದರೂ ಇಷ್ಟಾರ್ಥ ಸಿದ್ಧಿ ಉಂಟು. ನೀವಾಗಿ ಯಾವ ಕಾರ್ಯಗಳಕ್ಕೂ ಮುಂದೋಗಬೇಡಿ. ಬಂಡವಾಳ ಹಾಕಕ್ಕೆಲ್ಲ ಇದು ಶುಭ ದಿನವಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಕಾರ್ಯಗಳಲ್ಲಿ ಅನಾನುಕೂಲ, ಆದರೆ ತಾನೇ ಬರುವಂಥ ಒಳ್ಳೆಯದು ಕೆಟ್ಟೋದನ್ನು ಅನುಭವಿಸಬೇಕಾಗ್ತದೆ. ಕೆಟ್ಟೋದನ್ನು ದೂರ ಮಾಡಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಆರೋಗ್ಯ ಉಂಟು, ಅಭಿವೃದ್ಧಿಯೆಲ್ಲ ಇವತ್ತಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸ್ವಲ್ಪ ಏಟು ಗಾಯಗಳೆಲ್ಲ ಉಂಟಾಗುತ್ತದೆ. ಗಾಡಿಗಳಲ್ಲಿ ಹುಷಾರಾಗಿರಿ. ಮೇನ್ ಗಾಡಿಗಳು, ಬೇರೆ ವಿಷಯಗಳು ದಾರಿಯಲ್ಲಿ ರೋಡಲ್ಲಿ ಇರುವಂಥದನ್ನೆಲ್ಲ ನಾವು ಲೆಕ್ಕಕ್ಕೆ ತಗೊಳ್ಳೋದು ಕಷ್ಟವಾಗುತ್ತದೆ. ನಂತರ ಧನಿಷ್ಠ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಏಟು ಗಾಯಗಳಾಗುವಂಥ ದಿನವಿದು, ಎಚ್ಚರ ವಹಿಸಬೇಕು. ಶತಭಿಷ ನಕ್ಷತ್ರ ಕುಂಭರಾಶಿ, ಸಂಪತ್ತು ಉಂಟು, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇದೆ. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ, ಖಂಡಿತ ಜನ್ಮತಾರೆ, ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳೋದು ಉತ್ತಮ. ನಂತರ ನೋಡುವಂಥದ್ದು ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ, ಜನ್ಮತಾರೆ ಇದೆ, ಆರೋಗ್ಯದಲ್ಲಿ ಮಾತ್ರ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತ ಮಿತ್ರಧಾರೆ ಅಂತಂದರೆ ಮಿತ್ರರಿಂದ ಸಹಾಯ ಉಂಟಾಗುವ ದಿನವಿದು, ಸರಿಯಾಗಿ ನೋಡಿಕೊಂಡೇ ದೋಷವಿಲ್ಲ. ರೇವತಿ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ ಇದೆ, ರೋಗವೃದ್ಧಿ ಇಲ್ಲ, ಕಡಿಮೆ ಆಗಿಬಿಡುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಿಮ್ಮ ಕಾರ್ಯಗಳಿಗೆ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಮುಂದಿನ ಸಂಚಿಕೆಯನ್ನು ನೋಡೋಣ. ಈ ವರ್ಷ ಅಂತಂದರೆ 2024ರಲ್ಲಿ ವೈಕುಂಠ ಏಕಾದಶಿ ಇಲ್ಲ. ಜನವರಿ 10ನೇ ತಾರೀಕು ಮೇಲೆ ವೈಕುಂಠ ಏಕಾದಶಿ ಇದೆ, ಅಂದರೆ ಆ ದಿನದಲ್ಲಿ ಇದೆ ಅಂತ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.